ವಿಶ್ವಾಮಿತ್ರ ಮಹರ್ಷಿಗಳು ತಾಟಕಿಯ ಎಲ್ಲ ವಿಚಾರಗಳನ್ನು ಶ್ರೀರಾಮಚಂದ್ರನಿಗೆ ತಿಳಿಸ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ರಾಮಚಂದ್ರ ಪ್ರಶ್ನಿಸ್ತಾನೆ ಮಹರ್ಷಿಗಳಿಗೆ. ಯಕ್ಷರು ಸಾಮಾನ್ಯವಾಗಿ ಅಲ್ಪವೀರ್ಯರು ಅಥವಾ ದುರ್ಬಲರು ಎಂದು ನಾನು ಪುರಾಣ ಇತಿಹಾಸಗಳಲ್ಲಿ ಕೇಳಿದ್ದೆ. ಇನ್ನು ತಾಟಕಿಯಂತೂ ಅಬಲೆಯಾಗಿದ್ದಾಳೆ. ಇಂತಹವಳು 1000 ಆನೆಗಳ ಬಲವನ್ನು ಹೇಗೆ ಪಡೆದಳು ಎಂಬಂತಹ ವಿಷಯವನ್ನು ನನಗೆ ದಯವಿಟ್ಟು ಹೇಳಿ ಅಂತ ಕೇಳ್ಕೊಳ್ತಾನೆ. ರಾಘವನ ಮಾತನ್ನು ಕೇಳಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಯಾವ ಕಾರಣದಿಂದ ಈ ಯಕ್ಷಿಯು ಆದಳು ಎಂಬುದನ್ನು ಹೇಳುತ್ತೇನೆ ಕೇಳು. ಅಬಲೆಯಾದ ಇವಳು ವರದಾನದಿಂದ ಶಕ್ತಿಯನ್ನು ಪಡೆದು ಸಬಲಳಾದಳು. ಹಿಂದೆ ಸುಕೇತು ಎಂಬ ಸದ್ಗುಣ ಸಂಪನ್ನನಾದ ಆಚಾರಶೀಲನಾದ ಯಕ್ಷ ಒಬ್ಬನಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳನ್ನು ಪಡೆಯುವ ಕಾರಣದಿಂದಾಗಿ ಆತ ಉಗ್ರವಾದಂತಹ ತಪಸ್ಸನ್ನು ಮಾಡಿದ. ಸುಕೇತುವು ಮಾಡಿದ ಆ ಮಹಾ ತಪಸ್ಸಿಗೆ ಬ್ರಹ್ಮನು ಮೆಚ್ಚಿ ತಾಟಕ ಎಂಬ ಹೆಸರಿನ ಕನ್ಯಾ ರತ್ನವನ್ನು ಅನುಗ್ರಹಿಸಿದ. ಪಿತಾಮಹನೇ ತಾಟಕಿಗೆ 1000 ಆನೆಗಳ ಬಲವನ್ನ ದಯಪಾಲಿಸಿದ್ದ. ಆದರೆ ಸುಕೇತುವಿಗೆ ಮಗನನ್ನು ಮಾತ್ರ ಅನುಗ್ರಹಿಸಲಿಲ್ಲ. ಸುಕೇತುವು ರೂಪ ಯೌವನ ಸಂಪನ್ನೆಯಾದಂತಹ ದಿನೇ ದಿನೇ ಪ್ರವರ್ಧಮಾನಳಾಗುತ್ತಿದ್ದಂತಹ ಯಶಸ್ವಿನಿಯಾದ ತನ್ನ ಮಗಳಾದ ತಾಟಕಿಯನ್ನು ಜಂಬಪುತ್ರನಾದಂತಹ ಸುಂದನಿಗೆ ಪಾಣಿಗ್ರಹಣ ಮಾಡಿಕೊಟ್ಟ. ಕಾಲಾನಂತರದಲ್ಲಿ ಆ ತಾಟಕಿಯು ಮಹಾ ದುರಭಿಮಾನಿಯಾದ ಮಾರೀಚ ಎಂಬ ಪುತ್ರನನ್ನು ಪ್ರಸವಿಸಿದಳು. ಅವನು ಶಾಪದ ಕಾರಣದಿಂದ ರಾಕ್ಷಸನಾಗಿ ಬಿಟ್ಟ. ಅಗಸ್ತ್ಯರ ಶಾಪದಿಂದ ಸುಂದನು ಮೃತನಾಗಲು ಅವನ ಹೆಂಡತಿಯಾದ ತಾಟಕಿಯು ಪುತ್ರನೊಡನೆ ಗಂಡನ ಮರಣಕ್ಕೆ ಕಾರಣರಾದ ಅಗಸ್ತ್ಯರನ್ನು ಹಿಂಸಿಸಲು ನಿಶ್ಚಯಿಸ್ತಾಳೆ. ಕೋಪದಿಂದ ಪರಿಭ್ರಾಂತಳಾದ ತಾಟಕಿಯು ಗರ್ಜನೆ ಮಾಡುತ್ತಾ ಅಗಸ್ತ್ಯರನ್ನು ಭಕ್ಷಿಸಲು ವೇಗದಿಂದ ಧಾವಿಸಿ ಬರ್ತಾಳೆ. ತನ್ನ ಮೇಲೆ ಬೀಳಲು ರಭಸದಿಂದ ತನ್ನ ಎದುರಾಗಿ ಬರುತ್ತಿದ್ದಂತಹ ಸಪುತ್ರಳಾದ ತಾಟಕಿಯನ್ನು ಕಂಡು ಪೂಜ್ಯರಾದಂತಹ ಅಗಸ್ತ್ಯರು ಮಾರೀಚನಿಗೆ ರಾಕ್ಷಸತ್ವವನ್ನು ಹೊಂದು ಎಂದು ಶಾಪವನ್ನು ನೀಡ್ತಾರೆ. ಪರಮಕ್ರುದ್ಧರಾಗಿದ್ದಂತಹ ಅಗಸ್ತ್ಯರು ತಾಟಕಿಯನ್ನು ಕೂಡ ಶಪಿಸಿಬಿಡ್ತಾರೆ. ನೀನು ನರಮಾಂಸ ಭಕ್ಷಕಳಾಗು, ಕರಾಳ ರೂಪವೂ ನಿನಗುಂಟಾಗಲಿ, ವಿಕಾರವಾದ ಮುಖ ಉಳ್ಳವಳಾಗು. ಈ ನಿನ್ನ ಸುಂದರ ರೂಪವು ಹೋಗಿ ಘೋರ ರೂಪವು ನಿನಗೆ ಈಗಲೇ ಉಂಟಾಗಲಿ ಎಂಬಂತಹ ಶಾಪವನ್ನು ಅಗಸ್ತ್ಯರು ಆಕೆಗೆ ನೀಡ್ತಾರೆ. ಅಗಸ್ತ್ಯರ ಶಾಪಕ್ಕೆ ಗುರಿಯಾದಂತಹ ಆ ತಾಟಕಿಯು ಒಡನೆಯೇ ವಿಕಾರ ಸ್ವರೂಪವನ್ನು ಹೊಂದುತ್ತಾಳೆ. ತಾಟಕಿಗೆ ಮಹಾ ಕೋಪ ಉಂಟಾಗುತ್ತೆ. ಕ್ರೋಧ ಮೂರ್ಛಿತಳಾಗಿ ಅಗಸ್ತ್ಯರು ಆಗ ಸಂಚರಿಸುತ್ತಿದ್ದ ಮತ್ತು ಅಗಸ್ತ್ಯರ ಆಶ್ರಮಕ್ಕೆ ಸ್ವಲ್ಪವೇ ದೂರದಲ್ಲಿದ್ದಂತಹ ಶುಭಪ್ರದವಾದ ಈ ಮಲದ ಕರುಷ ದೇಶಗಳ ಮೂಲೋತ್ಪಾಟನವನ್ನ ಮಾಡ್ತಾ ಇದ್ದಾಳೆ. ದುರ್ವೃತ್ತಳಾದ ಪರಮದಾರುಣಳಾದ ಘೋರ ರೂಪಳಾದ ಅತಿ ದುಷ್ಟವಾದ ಮಹಾಪರಾಕ್ರಮವುಳ್ಳ ಈ ಯಕ್ಷಿಯನ್ನು ಗೋಬ್ರಾಹ್ಮಣರಾಹಿತಾರ್ಥವಾಗಿ ಸಂಹರಿಸು ನೀನು. ಋಷಿ ಶಾಪ ವಿಶಿಷ್ಟಳಾಗಿರುವ ಈ ತಾಟಕಿಯನ್ನು ಸಂಹರಿಸಲು ನಿನ್ನೊಬ್ಬನನ್ನು ಬಿಟ್ಟರೆ 3 ಲೋಕಗಳಲ್ಲಿ ಯಾರೂ ಕೂಡ ಮುಂದೆ ಬರಲಾರರು. ತಾಟಕಿಗೆ ಬ್ರಹ್ಮನ ವರದಾನದಿಂದಾಗಿ 1000 ಆನೆಗಳ ಬಲವಿದೆ. ಅಗಸ್ತ್ಯರ ಶಾಪದಿಂದಾಗಿ ಪುರುಷಾದಿಯೂ ಆಗಿದ್ದಾಳೆ. ಇಂತಹವಳ ಎದುರಾಗಿ ನಿಲ್ಲಲು ಯಾವ ವೀರರಿಗೆ ತಾನೇ ಸಾಧ್ಯವಾದೀತು? ರಾಮ, ತಾಟಕಿಯು ಸ್ತ್ರೀಯಾಗಿದ್ದಾಳೆ, ಅಬಲೆಯಾಗಿದ್ದಾಳೆ. ಇವಳನ್ನು ಹೇಗೆ ತಾನೇ ಸಂಹರಿಸಲಿ ಎಂದು ದಯಾಪರನಾಗಬೇಡ. ಪ್ರಜೆಗಳಿಗೆ ಉಪದ್ರವ ಕೊಡುತ್ತಿರುವ ಇವಳನ್ನು ಚಾತುರ್ವರ್ಣ್ಯದ ಹಿತಾರ್ಥವಾಗಿ ಸಂಹರಿಸುವುದೇ ರಾಜಪುತ್ರನಾದ ನಿನ್ನ ಮುಖ್ಯ ಕರ್ತವ್ಯವಾಗಿದೆ. ನರೋತ್ತಮನೇ, ರಾಜನಿಗೆ ಪ್ರಜಾರಕ್ಷಣ ಎಂಬುದು ಮುಖ್ಯವಾದಂತಹ ಧರ್ಮವಾಗಿದೆ. ಈ ಅತಿ ಮುಖ್ಯವಾದ ಧರ್ಮಾಚರಣೆ ಮಾಡುವಾಗ ಪ್ರಜೆಗಳ ಹಿತವನ್ನು ರಕ್ಷಿಸಲು ಹೋದಾಗ ಮಾಡಬೇಕಾದಂತಹ ಕಾರ್ಯವು ಕ್ರೂರವಾಗಿರಲಿ ಇಲ್ಲದೇ ಇರಲಿ ವಿವೇಚಿಸಬೇಕಾಗಿಲ್ಲ. ಪ್ರಜೆಗಳ ರಕ್ಷಣೆಗಾಗಿ ಮಾಡುವ
ಕಾರ್ಯವು ದೋಷಯುಕ್ತವಾಗಿದ್ದರೂ ಪಾಪ ಹೇತುವಾಗಿದ್ದರೂ ವಿವೇಚನೆ ಮಾಡದೆ ಮುಖ್ಯ ಧರ್ಮವಾದ ಪ್ರಜಾ ರಕ್ಷಣ ಧರ್ಮವನ್ನೇ ಪಾಲಿಸಬೇಕು. ರಾಜ್ಯಭಾರದಲ್ಲಿ ನಿಯುಕ್ತರಾದ ರಾಜರಿಗೆ ಅದೇ ನಿತ್ಯ ಧರ್ಮವಾಗಿದೆ. ಇನ್ನೂ ಹೆಚ್ಚಾಗಿ ತಾಟಕಿಯಲ್ಲಿ ಯಾವ ವಿಧವಾದಂತಹ ಧರ್ಮವೂ ಇಲ್ಲ. ಧರ್ಮ ಬಾಹಿರಳಾಗಿದ್ದಾಳೆ. ಇಂತಹ ಧರ್ಮ ಭ್ರಷ್ಟಳನ್ನು ಕೂಡಲೇ ಸಂಹರಿಸಿಬಿಡು. ದುಷ್ಟ ಸ್ತ್ರೀಯನ್ನು ವಧೆ ಮಾಡುವುದರಲ್ಲಿ ನೀನು ಮೊದಲನೆಯವನೂ ಅಲ್ಲ. ಸ್ತ್ರೀಯು ದುಷ್ಟಳಾದರೆ ಅವಳನ್ನು ವಧೆ ಮಾಡುವ ಶಿಷ್ಟಾಚಾರವೂ ಇದೆ. ಹಿಂದೆ ಭೂದೇವಿಯನ್ನೇ ಸಂಹರಿಸಲು ಹೋಗಿದ್ದಂತಹ ವಿರೋಚನನ ಮಗಳಾದ ಮಂಥರೆ ಎಂಬುವಳನ್ನು ಇಂದ್ರನು ಸಂಹಾರ ಮಾಡಿದ ಎಂಬ ಕಥೆಯನ್ನು ನಾವು ಕೇಳಿದ್ದೇವೆ. ಲೋಕ ರಕ್ಷಣಾರ್ಥವಾಗಿ ವಿಷ್ಣುವು ಸ್ತ್ರೀವಧೆ ಮಾಡಿದ ಮತ್ತೊಂದು ಸನ್ನಿವೇಶವನ್ನು ಹೇಳುತ್ತೇನೆ ಕೇಳು. ಭೃಗು ಋಷಿಗಳ ಪತ್ನಿಯಾದ ಮಹಾಪತಿವ್ರತೆಯಾದ ಶುಕ್ರನ ತಾಯಿಯು ಒಮ್ಮೆ ಇಂದ್ರನಿಲ್ಲದ ಲೋಕವನ್ನು ಬಯಸಿದಳು. ಇಂದ್ರನನ್ನು ಸಂಹರಿಸಬೇಕೆಂದು ಆಶಿಸಿದಳು. ಆ ಸಮಯದಲ್ಲಿ ಇಂದ್ರನ ಪ್ರಾರ್ಥನೆಯಂತೆ ವಿಷ್ಣುವು ಅವಳನ್ನು ಸಂಹರಿಸಿಬಿಟ್ಟ. ಶಕ್ರ ವಿಷ್ಣುಗಳಲ್ಲದೆ ಅನೇಕ ಮಹಾತ್ಮರಿಂದಲೂ ಅಧರ್ಮಯುಕ್ತರಾದ ಸ್ತ್ರೀಯರು ಸಂಹೃತರಾಗಿದ್ದಾರೆ. ಹಾಗಾಗಿ ನೀನು ನನ್ನ ಶಾಸನದಂತೆ ತಾಟಕಿಯು ಸ್ತ್ರೀ ಮಾತ್ರಳೆಂಬ ಭಾವನೆಯಿಂದ ನಿನ್ನಲ್ಲಿ ಉಂಟಾಗಬಹುದಾದಂತಹ ಕರುಣೆಯನ್ನ ತೊರೆದು ಈ ದುಷ್ಟೆಯನ್ನು ಈಗಲೇ ಸಂಹರಿಸಿಬಿಡು ಎಂಬುದಾಗಿ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ. ಧನ್ಯವಾದ.